ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಿಲ್ಪಾ ಮುತ್ತಪ್ಪ ಜನಪ್ನವರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನರಕೋಶದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನರಕೋಶವು ಬೆರಳಿನಾಕಾರದ ರಚನೆಗಳಿದ್ದು ಇವುಗಳನ್ನು ಡೆಂಡ್ರೈಟ್ಗಳೆಂದು ಕರೆಯುವರು. ಮಧ್ಯಭಾಗವನ್ನು ಕೋಶಕಾಯ ಎನ್ನುವರು. ಕೋಶಕಾಯದಿಂದ ಹೊರಟ ಉದ್ದನೆಯ ಭಾಗವನ್ನು ಆಕ್ಸಾನ್ ಎನ್ನುವರು. ಕೋಶಕಾಯದ ಮಧ್ಯಭಾಗವನ್ನು ಕೋಶಕೇಂದ್ರ ಎನ್ನುವರು ಮತ್ತು ಆಕ್ಸಾನ್ನ ಕೊನೆಯ ಭಾಗವನ್ನು ತುದಿ ಎನ್ನುವರು. ನರಾವೇಗಗಳು ಹಾಯ್ದು ಹೋಗುವ ಸರಿಯಾದ ಮಾರ್ಗವೆಂದರೆ ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ಕೋಶಕಾಯದಿಂದ ಆಕ್ಸಾನ್ಗೆ, ಆಕ್ಸಾನ್ನಿಂದ ನರತುದಿಗೆ, ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ಗಳಿಗೆ ವರ್ಗಾವಣೆಯಾಗುತ್ತದೆ. ಒಂದು ನರಕೋಶದ ನರತುದಿಯು ಇನ್ನೊಂದು ನರಕೋಶದ ಡೆಂಡ್ರೈಟ್ ಅನ್ನು ಸಂಧಿಸುವ ಭಾಗವನ್ನು ಸಂಸರ್ಗ ಎಂದು ಕರೆಯಲಾಗುತ್ತದೆ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶವು ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ. ಇದೇ ರೀತಿಯ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ಇಂತಹ ನರಾವೇಗಗಳನ್ನು ವಿತರಿಸಲು ಅನುಕೂಲ ಮಾಡಿಕೊಡುತ್ತದೆ. ಈ ಭಾಗವನ್ನು ನರಸ್ನಾಯುವಿಕ ಸಂಗಮ ಬಿಂದು ಎಂದು ಕರೆಯುತ್ತಾರೆ. ಧನ್ಯವಾದಗಳು.